ನಮಸ್ಕಾರ ಸ್ನೇಹಿತರೆ. ಆಕಾಶವು ನಮ್ಮ ಮೇಲೆ ಮಾತ್ರವಲ್ಲ, ಅದರೊಳಗಿದೆ ಇನ್ನು ಅನೇಕ ಲೋಕಗಳು. ಒಂದೇ ಬಿರುಕು ಬ್ರಹ್ಮನ ಲೋಕವನ್ನು ಭೂಮಿ ಜೋಡಿಸಿದರೆ ಏನಾಗುತ್ತದೆ? ಯುಗಗಳ ಹಿಂದೆ ಬ್ರಹ್ಮನು ಸೃಷ್ಟಿಸಿದ ಆಕಾಶದ ಮೇಲ್ಭಾಗವನ್ನು ಅಕೃತಿಬಿದ ಲೋಕ ಎಂದು ಕರೆಯಲಾಗುತ್ತಿತ್ತು. ಅದು ಯಾವುದೇ ಮನುಷ್ಯನ ಕಣ್ಣಿಗೆ ಬೀಳದ ಒಂದು ಸ್ಥಳ. ಶುದ್ಧ ಜ್ಞಾನ, ಕಲ್ಪನೆ ಮತ್ತು ಸಮಯದ ಸ್ತರಗಳಲ್ಲಿ ತೇಲುವ ಜೀವಿಗಳ ನಿವಾಸ. ಈ ಲೋಕದಲ್ಲಿ ಬ್ರಹ್ಮನು ತಮ್ಮ ನಿರಂತರ ಸೃಷ್ಟಿ ಕಾರ್ಯಗಳಲ್ಲಿ ತೊಡಗಿರುತ್ತಿದ್ದನು. ಆದರೆ ಒಂದು ಕಾಲದಲ್ಲಿ ಬ್ರಹ್ಮನ ಲೋಕದಲ್ಲಿ ಒಂದು ದೋಷ ಜರುಗಿತು. ನೂರಾರು ಶತಮಾನಗಳಿಂದ ನಿರ್ಬಂಧಿತವಾಗಿದ್ದ ಕರ್ಮಜೀವಿಗಳು, ಅಂದರೆ ಅವರ ಸೃಷ್ಟಿಯ ದೋಷದೊಂದಿಗೆ ಹುಟ್ಟಿದ ಜೀವಿಗಳು, ಆ ಲೋಕದ ಒಳಭಾಗದಲ್ಲಿ ನಿರ್ಬಂಧಿಸಲ್ಪಟ್ಟಿದ್ದವು. ಅವುಗಳು ನಶಿಸುವಂತೆಯಲ್ಲ, ಅವುಗಳು ಕೇವಲ ನಿರೀಕ್ಷೆಯಲ್ಲಿ ಇದ್ದವು. ಒಂದು ತಪ್ಪಿನ ಒಂದು ಬಿರುಕು ಬರುವ ದಿನಕ್ಕಾಗಿ. ಒಂದು ದಿನ ಭೂಮಿಯಲ್ಲಿ ಅಪರೂಪದ ಗ್ರಹಣ, ವಜ್ರಪಾತ ಮತ್ತು ಧ್ವನಿಗಳ ನಡುವೆಯೇ ಆಕಾಶದಲ್ಲಿ ಒಂದು ವಿಚಿತ್ರ ಬಿರುಕು ಉಂಟಾಯಿತು. ಅದು ಶಬ್ದವಿಲ್ಲದ ಉರಿಮಳೆಯಂತಿತ್ತು. ಯಾವ ವಿಜ್ಞಾನಕ್ಕೂ ಯಾವ ಪೌರಾಣಿಕ ಗ್ರಂಥಕ್ಕೂ ಇದರ ವಿವರಣೆ ಇರಲಿಲ್ಲ. ಆದರೆ ಕೆಲ ಋಷಿಗಳು ತಪಸ್ಸಿನಲ್ಲಿ ಈ ಘಟನೆಯನ್ನು ಕಂಡಿದ್ದರು. ಅವರು ಎಚ್ಚರಿಕೆಯಿಂದ ಹೇಳಿದರು, ಅದು ಬ್ರಹ್ಮಲೋಕದ ಸೀಳು, ಕಾಲದ ದೇಹದಲ್ಲಿ ಬಿದ್ದ ರಕ್ತದ ಹನಿ. ಬಿರುಕು ಅಲ್ಪ ಮಟ್ಟದಲ್ಲಿ ಆರಂಭವಾಯಿತು. ಒಂದು ಪ್ರಕಾಶ ತೇಜಸ್ಸು ಅದರಿಂದ ಹೊರಬರುತ್ತಿತ್ತು. ಆದರೆ ಕೆಲವೇ ಗಂಟೆಗಳಲ್ಲಿ ಅದು ಬೆಳಕನ್ನೇ ಶೋಷಿಸಲು ಆರಂಭಿಸಿತು. ಪರ್ವತಗಳ ಮೇಲೆ ಕತ್ತಲೆ ನೆರಳು ಹರಡಿತು. ಹಕ್ಕಿಗಳು ದೂರ ಓಡಿದವು. ನದಿಯ ಹರಿವು ತಿರುವು ಬದಲಾಯಿಸಿತು. ಜನ ಭಯದಿಂದ ದೇವಾಲಯಗಳಲ್ಲಿ ತಲೆಮರೆಸಿದರು. ಆದರೂ ಬಿರುಕು ಆಳವಾಗುತ್ತಲೇ ಹೋಗಿತು. ಒಂದು ಹಳೆಯ ದೇವಾಲಯದ ಕೆಳಗಡೆ 4 ಜನ ತಪಸ್ವಿಗಳು ತಮ್ಮ ಪೂರ್ವಜನರಿಂದ ಪೋಷಿಸಲಾದ ಗ್ರಂಥಗಳನ್ನು ತೆರೆದರು. ಅಲ್ಲಿ ಉಲ್ಲೇಖವಿತ್ತು: ಬ್ರಹ್ಮನ ಕೈಯಿಂದ ಜಾರಿದ ಕಾಲಚಕ್ರದ ಕಣ ಆಕಾಶದಲ್ಲಿ ಬಿರುಕು ಸೃಷ್ಟಿಸಲಿದೆ. ಆ ಬಿರುಕು ಕೇವಲ ದಾರಿಯಲ್ಲ, ಅದು ಆಹ್ವಾನವೂ ಹೌದು. ಸದ್ಯ ಆ ಬಿರುಕು ಹೀಗಷ್ಟೇ ಅಲ್ಲ, ಅದು ಒಂದು ಪರಿಕ್ರಮಣದ ದ್ವಾರ. ಬ್ರಹ್ಮನ ಲೋಕದ ಒಳಭಾಗದಿಂದ ತಾಳ ಮೇಳ ತಪ್ಪಿದ ಪುರಾತನ ಜೀವಿಗಳು, ತ್ರಿಗೃಹಿಗಳು ಹೊರಬರಲಾರಂಭಿಸಿದರು. ಅವರು ಮನುಷ್ಯರ ರೂಪದಲ್ಲಿರಲಿಲ್ಲ. ಅವರು ಕಾಲವಿಗತಿಗಳನ್ನು ತಿನ್ನುವ ಜೀವಿಗಳು. ಅವರು ಮಾತನಾಡುವುದಿಲ್ಲ, ಅವರು ಶ್ವಾಸ ತಾಳುವುದಿಲ್ಲ. ಆದರೆ ಅವರು ಎಲ್ಲಿಂದಲೋ ನಮ್ಮ ಭಾವನೆಗಳನ್ನು ಗುರುತಿಸುತ್ತಾರೆ, ನಮ್ಮ ಆತಂಕವನ್ನು ಎನಿಸಿಕೊಳ್ಳುತ್ತಾರೆ. ಅವರ ಶಕ್ತಿಯು ಭಯವನ್ನೇ ಆಹಾರವಾಗಿ ಬಳಸುತ್ತದೆ. ಮೊದಲ ದರ್ಶನವು ಸದ್ಯವಾಯಿತು. ಒಂದು ಹಳ್ಳಿಯಲ್ಲಿ ಕರುಳು ಹಿಂಡಿಸುವ ತೀವ್ರ ಶಬ್ದದ ನಂತರ ಒಂದು ಜೀವಿ ಮಣ್ಣಿನಿಂದ ಎದ್ದಿತು. ಇಡೀ ಗ್ರಾಮವು ಬೆಚ್ಚಿ ಬಿದ್ದಿತು. ಕಣ್ಣಿಗೆ ಇಳಿಯದಂತೆ ಚಲಿಸುವ ಆ ಜೀವಿ ತಾನೇ ಕತ್ತಲೆಯ ಶಕ್ತಿಯಂತೆ ಭೂಮಿಗೆ ಬಿದ್ದಿತು. ಇನ್ನಷ್ಟು ಇಂಥ ಜೀವಿಗಳು ಬಿರುಕು ಮೂಲಕ ಭೂಮಿಗೆ ಪ್ರವೇಶಿಸಲಾರಂಭಿಸಿದವು. ಕೆಲವು ಭೂಗರ್ಭದಲ್ಲಿ ಕಾಣಿಸಿಕೊಂಡವು, ಕೆಲವು ಜಲಾಶಯಗಳ ಮೂಲಕ, ಕೆಲವು ನಿದ್ರೆ ಮಾಡುತ್ತಿರುವವರ ಕನಸಿನಲ್ಲಿ ಪ್ರಾರಂಭಿಸಿ ಜೀವವನ್ನೇ ಹಿಡಿದುಕೊಂಡವು. ಆ ಋಷಿಗಳು ತಕ್ಷಣವೇ ಒಂದು ನಿರ್ಧಾರಕ್ಕೆ ಬಂದರು. ಅವರು ತಪಸ್ಸಿನಲ್ಲಿ ಕಾಲವಿಕ್ರಿಯೆ ತಲುಪಿದ ಅಗ್ನಿ ಶ್ಲೋಕವನ್ನು ಪಠಿಸಿದರು. ಇದರಿಂದ ಬಿರುಕು ತಾತ್ಕಾಲಿಕವಾಗಿ ಸ್ಥಿರವಾಯಿತು. ಆದರೆ ಅದು ಮುಚ್ಚಲಿಲ್ಲ. ತಾತ್ಕಾಲಿಕವಾಗಿ ಮಾತ್ರ ಶಮನವಾಯಿತು. ಋಷಿಗಳು ಹತ್ತಿರದ ರಾಜನಿಗೆ ಸಂದೇಶ ಕಳುಹಿಸಿದರು: ಈ ಜೀವಿಗಳು ಬ್ರಹ್ಮನ ಶುದ್ಧ ಲೋಕದಲ್ಲಿ ಭಾಗದಿಂದ ಬಂದವರು. ಅವರ ಶಕ್ತಿ ದೇವತೆಗಳಿಗೂ ಅತೀತ. ಈ ಬಿರುಕು ಸಂಪೂರ್ಣ ಮುಚ್ಚಬೇಕಾದರೆ ಮನುಷ್ಯನೇ ಒಂದು ಬಲಿಯನ್ನು ನೀಡಬೇಕಾಗುತ್ತದೆ. ಆದರೆ ಯಾವ ಮನುಷ್ಯ ಎಂದರೆ ಅದು ಅವರ ಪೂರ್ವಜರ ಪಾಪವಲ್ಲದವನು. ಆಗ ತಾನು ಅನಾಥನೆಂದು ತಿಳಿದ ಒಂದು ಬಾಲಕ ಮುಂದಾಗುತ್ತಾನೆ. ಅವನು ಯಾವ ಕುಟುಂಬಕ್ಕೂ ಸೇರಿದವನೂ ಅಲ್ಲ, ಯಾರ ಸಂಸಾರದ ಭಾಗದವನೂ ಅಲ್ಲ. ಅವನು ಸ್ವತಃ ತಾನೇ ಪವಿತ್ರವಾದವನು. ಅವನು ತನ್ನನ್ನು ಬಲಿಯಾಗಿ ನೀಡಲು ಸಿದ್ಧನಾಗುತ್ತಾನೆ. ಋಷಿಗಳು ಆತನನ್ನು ಆಕಾಶದ ಬಿರುಕು ತಲುಪುವ ಎತ್ತರದ ಪರ್ವತದ ಶಿಖರಕ್ಕೆ ಕರೆದೊಯ್ಯುತ್ತಾರೆ. ಆತನು ತಮ್ಮ ತಪಸ್ಸಿನ ಶಕ್ತಿಯ ಜೊತೆಗೆ ಬ್ರಹ್ಮಶಕ್ತಿಯ ಪ್ರಾರ್ಥನೆ ಮೂಲಕ ಆ ಬಿರುಕಿನಲ್ಲಿ ನುಗ್ಗಿದ. ಆ ಬಲಿದಾನದೊಂದಿಗೆ ಬ್ರಹ್ಮನ ಲೋಕದ ಬಾಗಿಲು ಮತ್ತೆ ಮುಚ್ಚಿತು. ಆ ಕಣ್ಣುಗಳು, ಆ ಶಬ್ದಗಳು, ಆ ಭಾವನೆಗಳು ಎಲ್ಲವೂ ಒಂದು ಕ್ಷಣದಲ್ಲಿ ನಿಲ್ಲಿದವು. ಆ ಹುಡುಗನ ಹೆಸರು ಯಾರಿಗೂ ಗೊತ್ತಿಲ್ಲ. ಆ ಘಟನೆ ಪ್ರಪಂಚದಿಂದ ಮರೆವಾಗಿದೆ. ಆದರೆ ಕೆಲವು ತಾಯಂದಿರು ತಮ್ಮ ಮಕ್ಕಳ ಕನಸಿನಲ್ಲಿ ಇಂದು ಸಹ ಆ ಪರ್ವತದ ಬಾಗಿಲನ್ನು ತೋರಿಸುತ್ತಾರೆ. ಕೆಲವು ಗ್ರಾಮಸ್ಥರು ಅಮಾವಾಸ್ಯದ ರಾತ್ರಿ ಆಕಾಶದಲ್ಲಿ ಮತ್ತೆ ಬಿರುಕು ಕಾಣಿಸುತ್ತದೆ ಎಂದು ಹೇಳುತ್ತಾರೆ. ಆ ಬಾಗಿಲು ಮುಚ್ಚಲಿಕ್ಕೆ ಸಾಧ್ಯವಾಯಿತು. ಆದರೆ ಆ ಜೀವಿಗಳು ಮರಳಿ ಬರಲಾರವೆ? ಅದು ಕಾಲವೇ ತೋರಿಸಬೇಕಾಗಿದೆ. ಧನ್ಯವಾದಗಳು.